ಸಿದ್ದು ಇದ್ಯಾಕ್ಲಾ ಹಿಂಗೆ ಹೇಳ್ಕೊಬತ್ತಿದ್ಯಾ? ಅಣ್ಣ ದಿನ ನಾನು ಕೇಳ್ತಾನೆ ಇದ್ದೀನಿ, ನೀವೇನು ಹೇಳ್ತಾನೆ ಇಲ್ಲ. ಅವ್ನು ಯಾರೋ ಕರ್ಕೊಂಬಂದು ಸರೆಂಡರ್ ಮಾಡಿಸಿದೀನಿ ಅಂದ್ರಿ. ಅವ್ನು ಯಾರು, ಎಲ್ಲಿಂದ ಕರ್ಕೊಂಬಂದ್ರಿ, ಏನ್ ಕತೆ ನಂಗೂ ಗೊತ್ತಾಗ್ಬೇಕಣ್ಣ. ಯಾಕೋ ಮನ್ಸಲ್ಲೆಲ್ಲ ಒಂಥರ ಸಮಾಧಾನನೇ ಇಲ್ಲ. ಲೈ ಸಿದ್ದೇಗೌಡ, ನಿಂಗೆ ಎಷ್ಟು ಸಲ ಹೇಳ್ಬೇಕಲ್ಲ, ಯಾವಾಗಲೂ ಒಳ್ಳೆ ಬೇಜಾರು ಅದು ಇದು ಅನ್ಕೊಂಡು. ಲೈ ನಿಂಗೆ ಸುಮ್ಮನೆ ಇರಕ್ಕೆ ಆಗದೇ ಇಲ್ವೇನಿಲ್ಲ? ಇಷ್ಟು ದಿನ ಭಾವನ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತಿದ್ದೆ, ಅದನ್ನೆಲ್ಲ ಸರಿ ಮಾಡೋದಾಯ್ತು. ಈಗ ಈ ವಿಷಯಕ್ಕೆ ತಲೆ ಕೆಡಿಸ್ಕೊಂಡು ಕೂತಿದ್ದೆ. ಲೈ ನೋಡ್ಲಾ, ನಾನು ನೋಡ್ಕೊತೀನಿ ಅಂತ ಹೇಳಿಲ್ವೇ? ನಾನೆಲ್ಲ ನೋಡ್ಕೊತೀನಿ. ಅವನ್ನ ಬಿಡಿಸೋ ಜವಾಬ್ದಾರಿ ನಂದು. ನೀನು ಸುಮ್ಕಿದ್ ಬಿಡ್ಲಾ? ಇಲ್ಲ ಕಣ, ಅವ್ನು ಯಾರು ಅಂತ ನನಗೆ ಗೊತ್ತಾಗಬೇಕು ಅಷ್ಟೇ. ನೀನು ಅಪ್ಪಾಜಿ ಪ್ರಕಾಶಣ ಅವನ ಬಗ್ಗೆನೇ ಮಾತಾಡ್ತಾ ಇದ್ರಿ. ನಾನು ಬಂದ ತಕ್ಷಣ ಸುಮ್ಮನಾಗ್ಬಿಟ್ರಿ. ನನ್ನಿಂದನೇ ಯಾಕಣ ಮುಚ್ಚಿಡ್ತಾ ಇದ್ದೀರಾ? ಸಿದು ಅದು ಹಂಗಲ್ಲ ಕಲ. ಹಂಗೂ ಇಲ್ಲ ಹಿಂಗೂ ಇಲ್ಲ, ನೀನೇನು ಹೇಳ್ಬೇಡ. ಅವ್ನು ಯಾರು ಅಂತ ನನಗೆ ಇವಾಗ ಗೊತ್ತಾಗ್ಬೇಕಷ್ಟೇ. ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಲೈ ಹುಚ್ಚ, ಅಷ್ಟಕ್ಕೆಲ್ಲ ಆಣೆ ಗಿಣೆ ಎಲ್ಲ ಯಾಕಲ? ಆಯ್ತು ಬಿಡ್ಲಾ, ಹೇಳ್ತೀನಿ. ನೋಡ್ಲಾ ಸಿದ್ದು, ಅವ್ನು ಯಾರು ಅಂತ ನಮಗೆ ಗೊತ್ತಿಲ್ಲಕಲ್ಲ. ಪ್ರಕಾಶನ್ ಕರೆಸ್ಬಿಟ್ಟು ಹಿಂಗೆ ಅಂತ ಹೇಳ್ದೋ, ಅವನು ಯಾರನ್ನೋ ಕರ್ಕೊಂಡೋಗಿ ಸರೆಂಡರ್ ಮಾಡಿಸೋನಂತೆ. ಆಮೇಲೆ ಇಲ್ಲಿ ಗಂಟ ನಾವು ಅವನ ಮುಖನೂ ನೋಡಿಲ್ಲಕಲ್ಲ. ಪ್ರಕಾಶ ಹೇಳೋನೆ ಅವನು ನಂಬಿಕಸ್ತ ಒಳ್ಳೆಯವನು ಅಂತ. ಅವನು ಯಾರ್ತಾವು ಏನು ಬಾಯ್ ಬಿಡೋದಿಲ್ವಂತೆ ಕಲ್ಲ, ತುಂಬ ಒಳ್ಳೆ ಮನುಷ್ಯ ಅಂತೆ. ಅಲ್ಲ ಕರ್ಣ, ಒಳ್ಳೆಯವನು ಅಂತೀಯ ಅಂತವನು ಯಾಕಣ ಉಳಿಕ್ ಹಾಕ್ಸ್ಬೇಕು? ಪಾಪ ಅಲ್ವೇ? ಲೈ ಸಿದ್ದು, ಅದಕ್ಕೆ ಕಲ ನಿಂತವ್ ಏನು ಹೇಳೋಕ್ಕಿಲ್ಲ ಅನ್ನೋದು. ಅಲ್ಲ ಕಲ, ಒಳ್ಳೆಯವನಾದ್ರೆ ಅವ್ನಿಗೇನು ಸಮಸ್ಯೆಗಳಿರೋದಿಲ್ವೇ? ಪಾಪ ಅವನಿಗೇನು ಕಷ್ಟ ಇದ್ದದೋ, ಏನು ದುಡ್ಡಿನ ಅನಿವಾರ್ಯತೆ ಇದ್ದದೋ, ನಾವು ಕೊಡೋ ದುಡ್ಡು ಅವನಿಗೆ ಸಹಾಯ ಆಗೋದಿಲ್ವೇ? ಅದು ಅಲ್ಲದೆ ನಾವು ಅವನ್ನ ಬಿಡಿಸ್ತೀವಲ್ಲಪ್ಪ, ಎಲ್ಲ ಸರಿತದಲ್ಲ ಅಲ್ಲಿಗೆ. ಹಂಗಾದ್ರೆ ಅವ್ನು ಯಾರು ಅಂತ ನಿಜವಾಗ್ಲೂ ನಿಂಗೆ ಗೊತ್ತಿಲ್ವಣ? ಹೇಳಿದ್ನಲ್ಲ, ಚೀಟ್ವಾಗ್ಲೂ ನಂಗೆ ಗೊತ್ತಿಲ್ಲ ಕಲ. ನೋಡ್ಲಾ, ನಿನ್ನ ಸಮಸ್ಯೆ ಏನಪ್ಪ? ಅವ್ನಿಗೇನು ತೊಂದರೆ ಆಗದಂಗೆ ಅವ್ನ ಆಚೆ ಕರ್ಕೊಬರ್ಬೇಕು ಅಷ್ಟೇ ತಾನೇ? ನೋಡು, ಅದನ್ನೆಲ್ಲ ನಾನು ನೋಡ್ಕೊತೀನಿ, ನೀನೇನು ಚಿಂತೆ ಮಾಡಬೇಡ. ಅಷ್ಟಾದರೆ ಸಾಕಣ್ಣ. ನನ್ನಿಂದ ಯಾರಿಗಾಗಲಿ ತೊಂದರೆ ಆಗೋದು ನನಗಿಷ್ಟ ಇಲ್ಲ.